ಅಲ್ಲ ಹಾಳಾದವು ನಮ್ಮನೆ ಕೋಳಿನೇ ಬೇಕಾ ಇವಕ್ಕೆ? ವಾರಕ್ಕೊಂದ್ಸರಿ ಯಾವ್ದಾರು ಒಂದು ತರಲೆ ತಕ್ಕೊಂಡು ಬರ್ತವೆ, ಯಾವಾದ್ರೂ ಒಂದೊಂದು ಆ ಕೋಳಿ ಎತ್ಕೊಂಡು ಹೋಯ್ತವೆ. ನನ್ನ ಮಗ ಎತ್ಕೊಂಡು ಹೋಗಿರೋಣ ಇವತ್ತು ಕೋಳಿ ಅಂತ ಗೊತ್ತಾಗ್ಬೇಕಲ್ಲ. ಇವತ್ತು ಕೊಚ್ಚಾಕ್ಬಿಡ್ತೀನಿ ನನ್ನ ಮಗನ. ನನಗೂ ಸಾಕಾಗಿ ಹೋಗೈತತ್ತಾಗ ನೋಡಿ ಅತ್ತಗಿ ಈ ಕೋಳಿಗಳೇನತ್ತವಾಗಿ ಮಾರ್ಬಿಡ್ಬೇಕತ್ತಾಗಿ ಆಗಕ್ಕಿಲ್ಲ ನನ್ನ ಕೈಲಂತುವೆ. ಏನವ ಇರ್ಲಿ ಅತ್ತಾಗ ಮನೆಗೆ ಆಯ್ತವೆ ಅಂತವ ನಾನು ಮಾಡ್ಕೊಂಡ್ರೆ ಒಂದೊಂದೇ ಕೋಳಿ ಹಿಂಗೆ ಎತ್ಕೊಂಡು ಹೋದ್ರೆ ನಾನು ಏನು ಮಾಡಣೆ? 600-700 ರೂಪಾಯಿ ಆಗೈತೆ ಒಂದು ಕೋಳಿ. ಗೌಡ್ರು ಕೊಟ್ಟರು 700-800 ರೂಪಾಯಿ ಕೊಡ್ತಾರೆ ಒಂದು ಕೋಳಿಗೆ. ಎಂಥದೇ ಕೋಳಿ ಕೊಟ್ಟರು ಅಂಥದ್ರಲ್ಲಿ ನನ್ನ ಮಕ್ಕಳು ಬಂದು ಎತ್ಕೊಂಡು ಹೋಗಿ ನನಗೆ ಹಿಂಗೆಲ್ಲ ಲಾಸ್ ಮಾಡ್ತಾವ್ರಲ್ಲ. ಒಂದು ಸೀರೆ ತಗೊಂಡುವೆ ನಾನು ಒಂದು ಕೋಳಿಗೆ. ನನ್ನ ಮಗ ಎತ್ಕೊಂಡು ಹೋಗಿನ ನನ್ನ ಕೋಳಿ ಚಂದವಾಗಿರೋ ಅಂಥ ಚಂದ ಕೋಳಿನ ಎತ್ಕೊಂಡು ಹೋಗೋಣ ಬರಲಿ ನನ್ನ ಮಗ ಐತೆ ಇವತ್ತು. ಯಾರಾದರೂ ಮನೆ ತವ ಇವತ್ತು ಘಮ ಅನ್ಬೇಕಲ್ಲ, ಮನೆಗೆ ಜಾಲಾಡ್ಬಿಡ್ತೀನಿ ಇವತ್ತು ಹೋಗಿ. ಯಾರು ಎತ್ಕೊಂಡು ಹೋಗೋರೆ ಏನೋ. ಅಲ್ಲ ಈ ನಮ್ಮ ಸುಮ್ಮಂಗೆ ಏನಾದ್ರು ಗೊತ್ತಿದ್ದದೆ ಏನು ಕರ್ತು ಕೇಳೋಣ ಒಂದಿಟ್ಟು, ನಿಂಗೇನಾದ್ರು ಗೊತ್ತೇನವ ಅಂತವ? ಅವಳೇನಾದ್ರೂ ಎಲ್ಲಾದ್ರೂ ಇದು ಮಾಡೋಳ ಏನು? ಗುಬ್ರು ಹಾಕಿಟ್ಟಾಳ ಏನು ಕತೆ ಅಂತವ? ಸುಮಾ ಒಂದಿಟ್ಟು ಬಾರವೇಲಿ. ಅಲ್ಲಿ ಕಣೆ ಕೋಳಿನೇನಾದ್ರು ನೀನೇ ಗುಬ್ರು ಹಾಕಿಟ್ಟಿದ್ದೇನೆ, ಒಂದು ಹುಂಚು ಕಾರಣ ತಿಳ್ಕಣೆ ಇಲ್ಲಿ ಬಾರ ಇಲ್ಲಿ ಒಂಚೂರ. ಹೇಳಿ ಅತ್ತೆ, ಏನು ಸಮಾಚಾರ? ಯಾಕೆ ಕರಿತಿದ್ರಲ್ಲ? ಅಯ್ಯೋ ಏನಂತ ಹೇಳೋಣ, ದಿನಾಲು ಇದ್ದಿದ್ದೆ ರಾಮಾಯಣ ನಮ್ಮ ಮನೇಲಿ. ಕೋಳಿಲಿ ಯಾರೋ ಒಂದು ಹುಂಜನ ತಗೊಂಡು ಹೋಗ್ಬಿಟ್ಟಾರ ಕಣೆ. ನೋಡಿಲಿ ಒಂದು ಕಪ್ಪುದೊಂದು ಹುಂಜ ಇತ್ತು ನೋಡು, ದೊಡ್ಡದು. ಹುಂಜನೇ ಕಾಣ್ತಾ ಇಲ್ಲ ನೋಡಿ. ನನ್ನ ಮಗ ಎತ್ಕೊಂಡೋದ್ನೋ ಏನೋ ಯಾನ್ ಕತೆನೋ ಗೊತ್ತಿಲ್ಲ ಕಣೆ. ಅದಕ್ಕೆ ನಿನ್ಗೇನಾದ್ರು ಗೊತ್ತೇನೋ ಅಂತವ ಕರ್ದೆ ಕಣೆ ಕೇಳೋಕ್ಕೆ. ಅಯ್ಯೋ ಅತ್ತಗೆ ನಾವು ಇದನ್ನೆಲ್ಲವ ಮಾರ್ಬಿಡ್ಬೇಕಣತ್ತೆ. ದಿನ ಇದೇ ಕತೆ ಆಯಿತು. ಯಾರಾದರೂ ಒಬ್ರು ನಮ್ಮ ಬೀದಿಲಿ ಬಂದು ಎತ್ಕೊಂಡು ಹೋಯ್ತಾನೆ ತಿನ್ಗಂತಾರೆ. ನಾವಿಲ್ಲಿ ಕಷ್ಟಪಟ್ಟು ಅವಕ್ಕೆ ಅದು ಇದು ಕಾಳು ಕಟ್ಟಿ ಎಲ್ಲ ಹಾಕಿ ನಾವು ಸಾಕೋದು. ಇನ್ಯಾರೋ ತಗೊಂಡೋಗಿ ತಿನ್ಕೊಂತಾರೆ ಕಣತ್ತೆ. ಸಾಕು ತೆಗಿ ಎಲ್ಲನೂ ಮಾರ್ಬಿಡಿಯತ್ತೆ ತೆಗಿ. ನನಗೂ ಸಾಕಾಗೈತೆ ತೆಗಿ. ಎಲ್ಲರ ಮನೆ ತಗ ಹೋಗಿ ಜಗಳಾಡಿ ಎಷ್ಟು ಅಂತವೇ ಕೋಳಿ ಕದ್ದಿದ್ದೀರಾ ಅಂತವ ಜಗಳಾಡೋದು ಹೇಳಿ ನೀವೇ. ಕಣಮಣಿ ನನಗೂ ಸಾಕಾಗೈತತ್ತಾಗಿ. ಮಾರ್ಬಿಡೋನ್ ತಗಾತಾಗ ನೋಡಿ ಅತ್ತಾಗ ಒಳ್ಳೆ ಟೈಮ್ ನೋಡತ್ತಾಗಿ ಮಾರ್ಬಿಡೋಣ ಎಲ್ಲ ಕೋಳಿಗಳನ್ನ ಹೊತ್ತಾಗಿ. ಇನ್ನೇನು ಮಾಡೋದು ಮತ್ತೆ? ಹಿಂಗಾದ್ರೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳವ? ವಾರದಲ್ಲಿ ಒಬ್ಬರಾದ್ರೂ ಯಾರಾದರೂ ಕತ್ಕೊಂಡು ಹೋಗ್ತಾರೆ. ಒಂದು ಕೋಳಿ ದೊಡ್ಡದಾಗಂಗಿಲ್ಲ ಆಗಲೇ ಎತ್ಕೊಂಡು ಹೋಗಿರ್ತಾರೆ. ನಮ್ಗೆ ಒಂದು ಕೋಳಿನೂ ತಿನ್ನಕ್ಕೆ ಬಿಡ್ಲಿಲ್ಲ ಅತ್ತಾಗಿ. ಪಾಪ ನನ್ನ ಮೊಮ್ಮಗ ಮಂಜಂಗೆ ನಾಟ್ಕೋಳಿ ಅಂದರೆ ಇಷ್ಟ ಅಂತವ ನಾನು ಸಾಕಂಗೆ ಕುಂತೀನಿ. ಈ ನನ್ನ ಮಕ್ಳು ಹಿಂಗೆ ಎತ್ಕೊಂಡು ಹೋದರೆ ಅವನಿಲ್ಲೇನು ನಾನು ತಗಿ ನನಗೂ ಸಾಕಾಗಿ ಹೋಗೈತೆ. ಯಾರು ಎತ್ಕೊಂಡ್ರು ಏನೋ ಕಾಣೆ ಸಿಗ್ಲಿ ಇವತ್ತು ಚರ್ಮ ಸುಲ್ದ್ಬಿಡ್ತೀನಿ ಅವ್ರದ. ಅಲ್ಲೇ ಹಿಂದೆ ಮುಂದೆ ನೋಡೋ ಸುಮ್ಮ ಯಾರು ಕಾಣ್ತಾರೆ ನಿನಗೆ? ಎತ್ಕಿತ್ಕೊಂಡು ಹೋಯ್ತಾ ಇದ್ರೆ ಏನೋ ಗೊತ್ತಿಲ್ಲ, ಅದೇ ಸತ್ ಕೇಳಿಸ್ತು ಅಂತ ಬಂದಲ್ಲಿ ನಾನು ಇತ್ಲಲ್ಲಿ ಆವಾಗ ಗೊತ್ತಾತ್ ಕಣೆ. ಯಾರು ಎತ್ಕೊಂಡು ಹೋಗಿರೋಣ ಅನ್ನಂಗೆ ಕಾಣ್ತದೆ. ನೋಡು ಯಾರು ಕಾಣ್ತಾರೇನೋ ಆ ಕಡೆ ಈ ಕಡೆ ಬೀದಿಲಿಲ್ಲವ ನೋಡು ಒಂಚೂರ. ನಿಮ್ದೊಳ್ಳೆ ಕಂಡ್ರತೆ. ನನ್ನ ಕೆಲಸದಲ್ಲಿ ಇದೊಂದು ಕೆಲಸ ಬೇರೆ ಕೊಡ್ತೀರಿ ನೀವು. ಆಯ್ತಿರ್ರಿ ನೋಡ್ತೀನಿ. ಅಗಳ ಇದೇನಿದು? ನಮ್ಮ ಮನೆಯವರು ಈ ಕೆಂಪಜ್ಜಿ ಏನು ಮಾಡ್ತಾವ್ರೆ ಮೂಲೆಯಲ್ಲಿ ನಿಂತ್ಕೊಂಡು? ನಮ್ಮ ಅತ್ತೆ ಬೇರೆ ನೋಡಿಲ್ಲ. ಏನು ಮಾಡ್ತಾರಪ್ಪ ಇವರಿಬ್ರು? ಓಹೋ ಕೋಳಿ ಇಟ್ಕೊಂಡು ಬೊಚ್ಚಿಟ್ಕೊಂಡವ್ರೆ. ಇಲ್ಲೇ ಅವರಲ್ಲಿ ನಮ್ಮ ಮನೇಲಿ ಕಳ್ಳರು. ನಾವು ಬೀದಿಲಿರೋನ್ನೆಲ್ಲ ಬೈಕೊಂಡು ಓಡಾಡ್ತಿದ್ದೀವಿ. ಇಲ್ಲ ನಮ್ಮ ಮನೇಲೆ ಉಸ್ಕೊಂಡಾರಪ್ಪ ಕಳ್ಳರು. ಬನ್ನಿ ಇವತ್ತೈತೆ ಮಾರಿ ಹಬ್ಬ. ಅತ್ತೆ ಹತ್ರಕ್ಕೆ ಹೋಗಿ ಹೇಳ್ತೀನಿ ಇರ್ರಿ. ಅತ್ತೆ ಅಲ್ಲಿ ಹಿಂದ್ಗಡೆ ನೋಡ್ರಿ, ಅಲ್ಲಿ ನಮ್ಮ ಮನೆಯವರು ಆ ಕೆಂಪಜ್ಜಿ ಇಬ್ರು ಕೋಳಿ ಇಟ್ಕೊಂಡು ಬಚ್ಚಿಟ್ಕೊಂಡವ್ರು ನೋಡ್ರಿ, ಅಲ್ಲಿ ಮಾಡ್ತಾವ. ನಿಮ್ಗೆ ಕಾಣಲಿಲ್ಲ ಆಗ್ಲಿಲ್ಲವ? ನಾನೀಗ ಎಲ್ಲನೂ ನೋಡೋಣ ಅಂತ ಎಲ್ಲರೂ ಹೋಯ್ತೇನೋ ಅಂತವ ನೋಡಕ್ಕೆ ಹೋಗಿದ್ನಲ್ಲ. ಕಂಡ್ರು ನೋಡ್ರಿ ಅಲ್ಲಿ ಹೆಂಗೆ ಇಟ್ಕೊಂಡು ನಿಂತಾರೆ ಇಬ್ರು. ಹಿಂದ್ಗಡೆ ನೋಡ್ರಿ ಬೇಗ. ಐತೆ ನಿಮ್ಮಿಬ್ರಿಗೂ ಇವತ್ತು ಮಾರಿ ಹಬ್ಬ ಐತೆ. ಅತ್ತೆಗೆ ತೋರಿಸಿದ್ದೀನಿ ಐತೆ ನೋಡ್ರಿ ಇವತ್ತು. ನಮ್ಮ ಮನೇನೇ ಬಂದು ಕತ್ಕೊಂಡು ಹೋಯ್ತಿದ್ದೀರಾ? ಕುಡಿಯೋಕ್ಕೆ ದುಡ್ಡಿರ್ಲಿಲ್ವೇನೋ ಅದಕ್ಕೆ ಕದಿಯಕ್ಕೆ ಬಂದ್ಬಿಟ್ಟವ್ರು ಇಬ್ರು. ಆಗಳಲ್ಲೇ ಸೀನಪ್ಪ ಕೆಂಪಜ್ಜ ಬರ್ರಿ ನೋಡ್ದೆ ಕಣಂದು ಬರ್ರಿ ಇಬ್ರು. ಏನು ಮರದ ಮರೇಲಿ ಹೋಗಿ ನಿಂತಿದ್ದೀರಲ್ಲ ಕೋಳಿ ಇಟ್ಕೊಂಡು. ಬನ್ನಿ ನಿಮ್ಗೆ ಐತೆ, ಬನ್ನಿ ಮುಂದಕ್ಕೆ ಬನ್ನಿ ಇಬ್ರು. ನೋಡಿದ್ದೀನಿ ಕಣಂತೆ ಬಂದ್ರ ಮುಂದಕ್ಕೆ. ಅಯ್ಯೋ ಸೀನಪ್ಪ ಸಿಗಾಕೊಂಡ್ವಲ್ಲ, ಏನು ಮಾಡೋದು ಇವಾಗ? ಆಗಲೇ ಹೇಳ್ದೆ ನಾನು ಗೌರಜ್ಜಿ ಕೈಲಿ ಸಿಕ್ಕಿದ್ರೆ ಬಿಡೋಕ್ಕಿಲ್ಲ ಅಂತವ. ನೀನು ಕೇಳಲಿಲ್ಲ. ಈಗ ನೋಡು ಸಿಕ್ಕಾಕೊಂಡವ್ರವು. ಏನು ಮಾಡ್ತೀವಿ ಇವಾಗ? ನೋಡು ನೀನು ಈಗ ಏನಂತ ಹೇಳ್ತೀಯ ನೀನು ಗೌರಜ್ಜಿಗೆ? ನನಗಂತೂ ಈ ಸವಾಸಲ್ಲಿ ಬೇಡ ಕಣಪ್ಪ, ನಾನು ಮೋಡ್ ಹೊಂಟೋಯ್ತೀನಿ. ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀನಿ ಕಣಪ್ಪ, ನಾನು ಹೋಗ್ತೀನಿ. ನಾನಂತೂ ಸಿಕ್ಕಾಕೊಳ್ಳಲ್ಲ ಈ ಅಜ್ಜಿ ಬಾಯಿಗೆ. ಅಯ್ಯೋ ಏನಪ್ಪ ಮಾಡೋದು ಈಗ? ಕೆಂಪಜ್ಜ ಅದೆಲ್ಲ ಓಡೋಯ್ತಿದಿ ಬೈಲಿ. ನಾನು ನೋಡಿದ್ದೀನಿ ಕಣ ನೀನೇ ಅಂತವ. ಬಾ ಈಗ ಓಡೋದ್ರು ನಿಮ್ಮ ಮನೆ ತೊಗೊಬತ್ತೀನಿ ಅಷ್ಟೇ ನೋಡು. ನಾನು ಹೇಳ್ತಾ ಇದ್ದೀನಿ ಬಾ ವಾಪಸ್ ಬೈಲಿ. ಅಯ್ಯಯ್ಯೋ ಇವ್ಳು ನೋಡ್ಬಿಟ್ಲಲ್ಲಪ್ಪ, ಏನಪ್ಪ ಮಾಡೋದು ಇವಾಗ? ಹೋಗೋದು ಹೊತ್ತಾಗಿ ಒಂದು ಮಾತೇನೋ ಬೈಸ್ಕೊಂಡು ಬರೋನ್. ಬಾರೋ ಸೀನಪ್ಪ ಹೋಗೋಣ ಬಾರೋ. ಇಲ್ಲ ನಿಮ್ಮ ಅಮ್ಮ ಬಿಡೋದು ಕೊಡೋ, ಇಲ್ಲಿಗೆ ಬಂದ್ಬಿಡ್ತಾಳೆ ನಡಿಯೋ. ಮೈ ಮದರ್ ಇಂಡಿಯಾ, ವಾಟ್ ಈಸ್ ದಿಸ್ ಮದರ್ ಇಂಡಿಯಾ? ಯು ಆರ್ ಕಾಲಿಂಗ್ ಅಸ್ ಅಗೈನ್ ಆ್ಯಂಡ್ ಅಗೈನ್. ಯಾಕಮ್ಮ ನಾನು ಅಷ್ಟೊಂದು ಮಿಸ್ ಮಾಡ್ಕೊತಿದ್ಯಾ? ಸೀನಪ್ಪ ಬಾರ್ಲ ಇಲ್ಲಿ ಅಂತಿದ್ಯಲ್ಲ ಅಮ್ಮ. ಏನಾಯ್ತಮ್ಮ? ಏನು ವಿಷಯ ಅಮ್ಮ? ಯಾರಾದ್ರೂ ಏನಾದ್ರು ತೊಂದರೆ ಕೊಟ್ರ ಹೇಳು. ಇವತ್ತೇ ರೌಡಿಸಮ್ ಮಾಡಿ ಅವ್ರನ್ನೆಲ್ಲ ಸಾಯಿಸಾಕಿ ಕೊಚ್ಚಾಕ್ಬಿಡ್ತೀನಿ ಕಣಮ್ಮ.
ಏನಾಯ್ತಮ್ಮ ಏನಮ್ಮ ವಿಷಯ? ಯಾಕೆ ಸೀನಪ್ಪ ಸೀನಪ್ಪ ಅಂತ ಜಪ ಮಾಡ್ತಿದೀಯಮ್ಮ? ಥೋ ನಿನ್ನ ಬಾಯಿಗೆ ಮಣ್ಣು ಹಾಕಲ್ಲೋಪರ್ ನನ್ನ ಮಗನೇ. ನಿನಗೇನಿಲ್ಲ ಬಂದಿರೋದು ನಿನಗೆ ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬಂದಿಲ್ವ ಇನ್ನಲ್ಲ. ನಿನ್ನ ತಗಿ ರೂಮ್ಗೆ ಹಾಕಿ ಕೂಡಬೇಕತ್ತಾಗಿ ಸತ್ರ ಸಾಯತ್ತಾಗ ಅಲ್ಲೇ ಆತವ ಆತಾಗಿ. ಹಂಗೆ ಬರ್ತದೆ ನನಗೆ ಸಿಟ್ಟು ಒಂದೊಂದ್ಸತಿ ಅತ್ತಾಗಿ. ಕೈ ಕಾಲು ಕಟ್ಟಾಕಿ ರೂಮೊಳಗೆ ಕೂಡಾಕ್ಬಿಟ್ರೆ ನಿನ್ನ ಆಗ್ಲಿ ಯಾಕಂಡ್ಲ ಸರಿ ಹೋಗೋದು. ನಿನಗೇನಿಲ್ಲ ಬಂದಿರೋದು ದೊಡ್ಡ ರೋಗ ಅಂತವ. ಅಲ್ಕಂಡ್ಲ ಮನೇಲಿ ಬಂದು ಯಾರು ಕತ್ಕೊಂಡು ಹೋದಾರೇನಿಲ್ಲ, ಕುಡಿಯೋಕೆ ದುಡ್ಡಿಲ್ಲ ಅಂತವ. ನೆನ್ನೆಸ್ ಬಂದು 200 ರೂಪಾಯಿ ಎತ್ಕೊಂಡು ಹೋಗಿದ್ದಿ ಡಬ್ಬಿ ಗಡಿಗೆಲಿ. ನಾನು ಇದೇನಪ್ಪ ಇಷ್ಟು ಕಡಿಮೆ ಐತಲ್ಲ, ನಾನು 200 ರೂಪಾಯಿ ಇಟ್ಟಿದ್ನಲ್ಲಿ ಎಲ್ಲೋತು ಅಂತಂದರೆ ಆ ಸಾಸಿವೆ ಡಬ್ಬಿಲಿ ಬಂದು 200 ರೂಪಾಯಿ ಕತ್ಕೊಂಡು ಹೋಗಿದ್ಯಾ. ಹೋದ್ರೋಗ್ಲಿ ಹಾಳಾದನ ತೆಗಿ ಅಂತವ ಸುಮ್ಮನಾದ್ರೆ ಇವತ್ತು ಬಂದು ಆಗಲೇ ಕೋಳಿ ಕತ್ಕೊಂಡು ಹೋಗ್ತಿದ್ಯಾ. ಏನಿಲ್ಲ ನಿಂದು ಆಟ ಇವೆಲ್ಲವ. ಏನು ಅಂದ್ಕೊಂಡ್ಬಿಟ್ಟಿದ್ದಿಲ್ಲ ನೀನು? ತಲೆಗಿಲೆ ಕೆಟ್ಟೋಗೈತೆ ಹೆಂಗ್ಲ ನಿನಗೆ? ಅಯ್ಯೋ ನಿನ್ನಂತನೇ ಎತ್ಬಿಟ್ನಲ್ಲ ಬೇವರ್ಸಿ ನೀನು. ಥೋ ನಿನ್ನಂತನ ಎತ್ತಿದ್ನಲ್ಲ ನಾನು. ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಬಿಡು ನಾನು. ಏನು ಬಂದಿರೋದು? ಮನೇಲೇ ಯಾರಾದರೂ ಕೋಳಿ ಕತ್ಕೊಂಡು ಹೋಗ್ತಾರೇನಲ್ಲ. ಥೂ ಯಪ್ಪ, ನಾಳೆ ದಿನಕ್ಕೆ ಹೆಂಡತಿ ಮಕ್ಳನ್ನೆಲ್ಲವ ಮಾರ್ಬಿಡ್ತಿಕಂಡ್ಲ. ನೀನು ಕುಡಿಯೋಕೆ ದುಡ್ಡಿಲ್ಲ ಅಂತವ ತಗೊಳ್ಳಿ, ನನ್ನ ಹೆಂಡ್ತಿನೂ ತಗೊಳ್ಳಿ, ನನ್ನ ಮಗನೂ ತಗೊಳ್ಳಿ, ಕುಡಿಯೋಕೆ ದುಡ್ಡಿಲ್ಲ ಅಂತವ ಮಾರ್ಬಿಟ್ಟಾನೆ ನೀನು. ಅವ್ರಿಗೇನಾದರೂ ಒಂದು ದಾರಿ ಮಾಡಿ ಹೋಗ್ಬೇಕು ನಾನು. ಇಲ್ಲ ಅಂತಂದರೆ ನಿನ್ನ ಕೈಲಿ ಒಪ್ಸೋದ್ರೆ ನಾನು ನಂದು ಅದೋ ಗತಿ ಕಣ್ಲ. ಅದು ಒಂದೇ ಕಣ್ಲ ನನಗೆ ಚಿಂತೆ. ಇಷ್ಟು ವಯಸ್ಸಾದ್ರೂ ಸಾಯಕ್ಕೆ ಸಾಯದಂಗೆ ಬದುಕಿದ್ದೀನಲ್ಲ, ಅದೊಂದೇ ಚಿಂತೆಗೆ ಬದುಕಿರೋದು ನಾನು. ಏನು ಮಾಡ್ತೀಯೋ ಏನು ಕತೆನೋ ಅಂತವ. ಮುಗ್ದಿ ಹೆಣ್ಣಿಗೆ ಅದು ಎಲ್ಲಿಂದ ತಗೊಂಬಂದು ನೀನು ಕಟ್ಬಿಟ್ವೋ ಏನೋ. ಅವಳನೇ ಬರ ಸರಿ ಇರ್ಲಿಲ್ವೋ, ನಮ್ಮನೆ ಬರ ಸರಿ ಇರ್ಲಿಲ್ವೋ. ಥೋ ಏನು ಕತೆನೋ ಏನೋ ಕಾಣಪ್ಪ. ನೆಟ್ಟಿಗೆ ಮನೇಲಿರೋಣ ಅಂತಿಲ್ಲ. ಆ ಹುಡುಗಿ ಯಾರಾದರೂ ಕೊಟ್ಟಿದ್ದು ದುಡ್ಡನ್ನ ಕೊಟ್ಟರೆ ಅದನ್ನ ತಗೊಂಡೋಗಿ ಕುಡಿತೀಯ. ಮನೇಲಿರೋದನ್ನೆಲ್ಲ ಕತ್ಕೊಂಡೋಗಿ ಕುಡಿತೀಯ. ಈ ಕೋಳಿಗೂ ಕೈ ಹಾಕ್ಬಿಟ್ಟಲ್ಲ ಕೊನೆಗೆ. ಏನಂತ ಮಾಡೋದು ಲೋಪರ್ ನನ್ನ ಮಗನೇ ನಿನ್ನ. ಸಾಯ್ಸಾಕ್ಬಿಡ್ತೀನಿ ಕಣ್ಲ ಒಂದಿನ. ಅಡ್ಡಡ್ಡು ಸೀಳು ಬಿಡ್ತೀನಿ. ಹಂಗೆ ನನಗೆ ಗೊತ್ತಾಯಿರೋ ಸಿಟ್ಟಿಗೆ ನನಗೆ ಹೇಳ್ತಾ ಇದ್ದೀನಿ ನೋಡಿ ಇವಾಗಲೇ. ನಿನಗೇನು ಬಂದಿರೋದು ದೊಡ್ಡ ರೋಗ ಅಂತೀನಿ. ಕುಡಿಯೋಕೆ ಯಾರು ಹಿಂಗೆ ಸತ್ತಾರೇನಿಲ್ಲ. ಅಷ್ಟೊಂದು ಕುಡಿ ಆಸಿದ್ರೆ ದುಡಿದ್ಬಿಟ್ಟು ಕುಡಿಲ್ಲ ನೀನು. ಗಂಡ್ಸಲ್ವೇನಲ್ಲ ನೀನು? ಗಂಡ್ಸು ಅಂತ ಹುಟ್ಟಿದೆಯಲ್ಲ. ಥೂ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಮದರ್ ಇಂಡಿಯಾ ಸ್ಟಾಪು ಮದರ್ ಇಂಡಿಯಾ. ಏನಮ್ಮ ಹಿಂಗೆ ಎಕ್ಸ್ಪ್ರೆಸ್ ಟ್ರೈನ್ ಹಂಗೆ ಬೈತಿದೆಯಲ್ಲಮ್ಮ? ಒಂಚೂರು ಬ್ರೇಕ್ ಆದರೂ ಕೊಟ್ಬಿಟ್ಟು ಶಟ್ಲು ಟ್ರೈನ್ ಥರನಾದರೂ ಬೈಯಮ್ಮ. ಇದು ಯಾಕಮ್ಮ ಇಷ್ಟೊಂದು ಬೈತಿದ್ಯಾ? ನಾನೇನು ಒಂದು ಕೋಳಿ ತಗೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಅದು ಏನೂ ಇಲ್ಲ. ನಾನೇನು ಕತ್ಕೊಂಡು ಹೋಗಿ ಕುಡಿಯೋಕೆ ಹೋಗ್ತಿಲ್ಲ ಕಣಮ್ಮ. ನಾನು ಗೌಡ್ರು ತರಿಸಿದ್ರು ಕಣಮ್ಮ. ಅದಕ್ಕೋಸ್ಕರ ಅಂತವ ಕೋಳಿ ತಗೊಂಡು ಹೋಗ್ತಾಯಿದ್ದೆ. ನಾನೇನು ಕುಡಿಯೋಕೆ ದುಡ್ಡಿಲ್ಲ ಅಂತವ ಅಲ್ಲ ಕಣಮ್ಮ. ಗೌಡ್ರ ಕೈಲಿ ಕೊಟ್ಟು ಗೌಡ್ರು ಕೊಟ್ಟಿದ್ದ ದುಡ್ಡನ್ನ ನಿನಗೆ ತಂದು ಕೊಡ್ತೀನಲ್ಲಮ್ಮ. ನಿನಗೆ ಗೊತ್ತಿಲ್ವಾ ಮದರ್ ಇಂಡಿಯಾ? ವಾಟ್ ಈಸ್ ದಿಸ್ ಅಮ್ಮ? ನನ್ನ ಮೇಲೇ ಅನುಮಾನ ಪಡ್ತಿದೀಯಲ್ಲಮ್ಮ ನೀನು. ಅಯ್ಯೋ ದೇವರೇ, ನಮ್ಮ ಅಮ್ಮನೇ ನನ್ನ ಮೇಲೆ ಅನುಮಾನ ಪಟ್ಟ ಮೇಲೆ ನಾನು ಯಾಕಪ್ಪ ಬದುಕಿರ್ಬೇಕು ದೇವರೇ? ನನ್ನನ್ನು ಬೇಗ ಕರೆಸ್ಕೊಬಿಡ್ಬಾರ್ದ ದೇವರೇ ನೀನು? ವೈ ದೇವರೇ ಸೋ ಮಚ್ ಶಿಕ್ಷೆ ಕೊಡಿಂಗ್ ಫಾರ್ ಮೀ? ದೇವರೇ ಕಾಪಾಡಪ್ಪ ದೇವರೇ. ಮುಚ್ಚಲ ಬಾಯಿ ಸಾಕು. ನಾನೇನು ಕಂಡಿಲ್ವ ನಿಂದು ನಾಟಕಗಳನ್ನ? ಗೌಡ್ರೆಸ್ ಹೇಳಿ ನಾಟಕ ಮಾಡಕ್ಕೆ ಬರ್ತಾವನಿ ಇಲ್ಲಿ. ಲೇ ಗೌಡ್ರು ಕೋಳಿ ಬೇಕಂದ್ರೆ ಮನೆ ಬಂದು ಸೀದಾ ನನ್ನ ಹತ್ರನೇ ಬಂದು ತಗೊಂಡೋಗ್ತಾರೆ ಕಣ್ಲ ದುಡ್ಡು ಕೊಟ್ಟು. ಇಂಥವು ಯಾಕಲ ತೋರಿಸ್ತಾರೆ? ಮುಚ್ಚಲ ಬಾಯ ನಿನ್ನ ಯೋಗ್ಯತೆಗೆ ಇಷ್ಟು ಬೇಕು ಯಾಕ? ನೋಡಿಲ್ವಿ ನಿನ್ನ ನಾಟಕಗಳನ್ನ? ಏನು ಇವತ್ತಿಂದ ನೋಡ್ತಿದ್ದೀನಿ ಏನು ನಾನು? ಅಲ್ಕಂಡು ಕೆಂಪಜ ಈ ನನ್ನ ಮಗನಿಗೇನೋ ಬುದ್ಧಿ ಇಲ್ಲ. ನಿನಗೆಲ್ಲ ಹೋಗಿತ್ತಜ ಬುದ್ಧಿ? ಅವ್ನು ಕತ್ಕೊಂಡು ಹೋಗೋಣ ಅಂದಿದ ತಕ್ಷಣ ಕತ್ಕೊಂಡು ಹೋಗ್ತಿದ್ಯಲ್ಲ. ಇಷ್ಟು ವಯಸ್ಸಾಗೈತಲ್ಲ ಜ ನಿನಗೆ ತಲೆಯಲ್ಲಿ ನಿನಗೂ ಬುದ್ಧಿ ಇಲ್ವೇನಜ? ಇನ್ನೊಬ್ರು ಕಷ್ಟಪಟ್ಟು ಸಾಕಿರೋದನ್ನ ಬಂದು ಇಬ್ರು ಹಿಂಗೆ ಕತ್ಕೊಂಡು ಹೋಗ್ತಿದ್ದೀರಲ್ಲ. ನಿನಗೇನಜ ಬಂದಿರೋದು? ಕುಡ್ದು ನೀನು ಹಾಳಾಗ್ತಿದ್ದಿ. ಇವನು ಸೇರಿಸ್ಕೊಂಡು ಇವನು ಹಾಳು ಮಾಡ್ತಿದ್ದೀಯಲ್ಲ ಜ ನೀನು. ಮಕ್ಕಳು ಮರಿ ಎಲ್ಲವ ಬುಟ್ಟೋಗವ್ರು ನಿನ್ನ ಕುಡ್ದು ಹಿಂಗೆ ಹಾಳು ಮಾಡ್ತಿದ್ದೀಯ ಎಲ್ಲದು ಅಂತವ. ಇನ್ನೂ ಬುದ್ಧಿ ಬಂದಿಲ್ವಲ್ಲ ಅಜ್ಜ ನಿನಗೆ ಬಂದಿರೋದಾದ್ರೆ ಏನಜ್ಜ ನಿನಗಿತ್ತು? ಈ ವಯಸ್ಸಲ್ಲಿ ಯಾಕಜ್ಜ ಹಿಂಗೆ ಹಾಳಾಗ್ತಿದ್ಯಾ ನೀನು? ಏನೋ ನೀನು ವಯಸ್ಸಿಗೆ ಮರ್ಯಾದೆ ಕೊಟ್ಟರು ಅವ್ರು ಇವರು ಅನ್ನನಾದ್ರು ಆಗ್ತಾವ್ರೆ. ಹಿಂಗೆ ಎಲ್ಲರ ಮನೇಲೂ ಕತ್ಕೊಂಡು ಓಡಾಡ್ದೆ ನೀನು. ಅನ್ನಕ್ಕೂ ಗತಿ ಇಲ್ದಂಗೆ ಆಗ್ತೀಯ ನೋಡ್ಕ. ಇವತ್ತೇ ಹೇಳ್ತಾ ಇದ್ದೀನಿ ನಿನಗೆ. ಅಯ್ಯೋ ಗೌರಜಿ, ನನಗೆ ಬೈಬೇಡ ನೀನು. ನಾನಲ್ಲ ಕಣಜಿ ಹೇಳಿದ್ದು. ಈ ನನ್ನ ಮಗ ಸೀನಪ್ಪನೇ ಕತ್ಕೊಂಡು ಹೋಗೋಣ ಅಂತವ ಕತ್ಕೊಂಡು ಹೋಗ್ತಿದ್ದಿದ್ದು. ಆದ್ರೂ ನಾನು ಬೇಡ ಕಣ್ಲ ಅಂತವ ಹೇಳ್ದೆ. ಗಿಳಿಗೇಳ್ದಂಗೆ ಹೇಳಿದ್ರು. ಈ ನನ್ನ ಮಗ ಕೇಳಲಿಲ್ಲ ನನ್ನ ಮಾತನ್ನ. ಕತ್ಕೊಂಡು ಒಂಟೆ ಊಟ ಇಲ್ಲ ನಾನು ಹೇಳ್ತಿದ್ದೆ. ಏನು ಮಾಡ್ತೀಯಾ? ನನ್ನ ಕೈಲಿ ಹೇಳಿದ್ರು ಅವ್ನು ಮಾತು ಕೇಳಲಿಲ್ಲ. ನನಗೇನು ಅವನಿಗೆ ತಡೆಯೋ ಶಕ್ತಿ ಐತಾ ಗೌರಜಿ? ನೀನೇ ಹೇಳೋ ಒಂದು ಮಾತು. ಅದಕ್ಕೆ ಆತ ಹೋಗ್ಲಿ ಬಿಡ್ಲ ಅಂತವ ಬಿಟ್ಬಿಟ್ಟೆ ಕಣೋಜಿ. ಓ ಇಬ್ರು ಸೋರಿಯಾಗಿದ್ದೀರಾ. ಆಗಲ್ಕಾಯ್ಗೆ ಬೇವಿನ ಸಾಯಿ ಸಾಕ್ಷಿ ಅಂತವ. ಕೊಡ್ಲೇ ಇಲ್ಲಿ ಕೋಳಿಯ ನನ್ನ ಮಗನೇ. ಚಿಂದಂಗೆ ಸಾಕಿರೋ ಕೋಳಿಗಳನ್ನ ಎತ್ಕೊಂಡು ಹೋಗಕ್ಕೆ ಬರ್ತಾನೆ. ಇನ್ನೊಂದು ಕಿತ ನನ್ನ ಕೋಳಿ ಸುದ್ದಿಗೆ ಬಂದೆ ಮಗನೇ ನೀನು. ಅಡ್ಡಡ್ಡ ಉದ್ದುದ್ದ ಸೀಳ್ಬಿಡ್ತೀನಿ ಸುಮಾ. ಇವನ ಮೇಲೆ ಒಂದು ಕಣ್ಣಿಟ್ಟಿರವಿ. ನನ್ನ ಮಗ ಮನೆ ಬಂದಾಗ ಅದು ಎತ್ಕೊಂಡು ಹೋಗೋಕ್ಕೆ ಬರ್ತಾನೆ ಕಾಳು ನನ್ನ ಮಗ. ನನ್ನ ಮಗ ಅಂತ ಹೇಳೋಕ್ಕೆ ನನಗೆ ನಾಚಿಕೆ ಆಯ್ತದೆ. ಒಣ್ರಿ ಇಬ್ರುವೆ. ನಾನು ಆಮೇಲೆ ಡಬ್ಬೆ ಗಿಬ್ಬೆ ತಗೊಂಡು 4 ಬಾರಿಸ್ಬಿಡ್ತೀನಿ ಇಬ್ರಿಗೂ. ಈಗಲೇ ಹೇಳ್ತಾ ಇದ್ದೀನಿ. ಒಣ್ರಿ ಮನೆ ಇಬ್ರುವೆ. ಮನೆ ಕಡೆಯಿಂದ ಆ ಕಡೆಗೆ ಹೋಯ್ತಾ ಇರ್ಬೇಕು. ಅದೇನು ಬಾರ್ತವೆಲ್ಲ ಬಿದ್ದು ಸಾಯಿ ಹೋಗ್ರಿ ಇಬ್ರುವೆ. ನಿಮ್ಗೇನು ನಾಚಿಕೆ ಆಗಲ್ಲ. ನಿಮ್ಮ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಹೋಗ್ರಲ್ಲ ಆ ಕಡೆಗೆ.
ಕೆಂಪಜ ಕಮಾನ್ ಕೆಂಪಜ ಲೆಟ್ಸ್ ಎಸ್ಕೇಪ್. ಇಲ್ಲ ಅಂತಂದರೆ ನಮ್ಮ ಅಮ್ಮ ಇವತ್ತು ಹುರಿದು ಉಪ್ಪಿನಕಾಯಿ ಹಾಕ್ಬಿಡುತ್ತೆ ನಮ್ಮ ಇಬ್ರಿಗೂ. ನಡಿ ಬೇರೆ ಎಲ್ಲಾದರೂ ದುಡ್ಡು ವ್ಯವಸ್ಥೆ ಆಗುತ್ತಾ ಅಂತ ನೋಡೋಣ. ಇಲ್ಲ ಗೌಡ್ರು ಮನೆ ತ ಹೋಗಿ ಒಂದು ಹೊತ್ತು ಕೂತ್ಕೊಂಡ್ರೆ ಗೌಡ್ರು 100 ರೂಪಾಯಿ ಕೊಡ್ತಾರೆ. ಅದರಲ್ಲೇ ಇವತ್ತು ಪಾರ್ಟಿ ಮಾಡ್ಕೊಳ್ಳೋರು ನಾವಿಬ್ರು. ನಡಿ ಕೆಂಪಜ ಲೆಟ್ಸ್ ರನ್. ನೋಡ್ದನ್ಲೆ ಎಲ್ಲೆಲ್ಲ ಅವರೇ ಕಳ್ರು ಅಂತ ನಾವು ಊರೆಲ್ಲ ಹುಡುಕ್ತಿದ್ವಿ. ಈ ನನ್ನ ಮಕ್ಳು ಇಲ್ಲೇ ಇದ್ದಾರೆ ನೋಡು, ನಮ್ಮ ಮನೇಲೆ ಕಳ್ರವ್ರೆ. ಊರಲ್ಲೆಲ್ಲ ಏನು ಹುಡ್ಕತ್ತಾಗ ಏನು ನನ್ನ ಮಕ್ಳು ಏನೋ ಕಾಣವ. ಅಯ್ಯೋ ದೇವ್ರೆ, ದೇವ್ರೆ ಇವ್ರನ್ನೆಲ್ಲವ ನೀನೇ ನೋಡ್ಕೋಬೇಕಣಪ್ಪ. ಸರಿ ವೀಕ್ಷಕರೇ, ಹೆಂಗವ ನನ್ನ ಕೋಳಿ ಸಿಕ್ತು ಸದ್ಯ. ನಾನಂತೂ ಏನಾಯ್ತು ಏನೋ ಅಂತವ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಹೆಂಗೋ ಕೋಳಿ ಸಿಕ್ತು. ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಮ್ಮ ವೀಡಿಯೋಗಳು ನೋಡ್ತಾ ಇರಿ ವೀಕ್ಷಕರೇ. ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ, ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ವೀಕ್ಷಕರೇ. ಟಾಟಾ ಬಾಯ್ ಬಾಯ್ ಸಿಯಾ.